ಮೌಲ್ಯಾಂಕನ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 9ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಯಾವುದೇ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಬೇಕಾದ್ರೆ ಆ ಒಂದು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆನ ಅಭ್ಯಾಸ ಮಾಡೋದು ಬಹಳ ಅತ್ಯುತ್ತಮವಾದಂಥ ವಿಧಾನಗಳಲ್ಲಿ ಒಂದು. IAS ಅಧಿಕಾರಿ ಒಬ್ಬರು ಹೇಳುವಂಥ ಮಾತೇನೆಂದ್ರೆ, ಒಂದು ಒಳ್ಳೆ ಮಾದರಿ ಪ್ರಶ್ನೆ ಪತ್ರಿಕೆ ಒಬ್ಬ ಗುರುವಿಗೆ ಸಮ ಅಂತ ಹೇಳ್ತಾರೆ ಅವರು. ಅಂದರೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡೋದ್ರಿಂದ ಭಾಳಷ್ಟು ವಿಷಯಗಳು ಗೊತ್ತಾಗ್ತವೆ. ಅತ್ಯುತ್ತಮವಾದಂಥ ಪರೀಕ್ಷಾ ತಯಾರಿ ನಮ್ದು ಹೇಗಿರ್ಬೇಕು ಅನ್ನೋದಕ್ಕೆ ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆ ಹೆಲ್ಪ್ ಮಾಡ್ತವೆ. ಅಂದ್ರೆ ಅಧ್ಯಾಯವಾರು ನಾವು ಎಷ್ಟು ಆದ್ಯತೆಯನ್ನು ಕೊಡಬೇಕು, 4 ಅಂಕದ ಪ್ರಶ್ನೆ ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ, 3 ಅಂಕದ ಪ್ರಶ್ನೆ ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ, 3 ಅಂಕದ ಪ್ರಶ್ನೆ ಕೇಳೋದಾದ್ರೆ ಯಾವ ಥರ ಇರ್ತವೆ, ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಯಾವುವು. ಹಾಗಾಗಿ ಒಂದು ಅಧ್ಯಾಯವನ್ನು ಪರೀಕ್ಷಾ ದೃಷ್ಟಿಯಿಂದ ಓದ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ನಾವು ಗಮನಿಸಬೇಕು ಅನ್ನೋದನ್ನು ಸಾಕಷ್ಟು ವಿಷಯಗಳು ನಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಗೊತ್ತಾಗ್ತವೆ. ಈ ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ನಡೆಯೋದ್ರಿಂದ, ಬೋರ್ಡ್ ಎಕ್ಸಾಮ್ ನಡೆಯೋದ್ರಿಂದ ನೀವು ಈ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಅರ್ಥ ಮಾಡಿಕೊಂಡು ಆ ಥರ ಸ್ಟಡಿ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ನೀವು ವಾರ್ಷಿಕ ಪರೀಕ್ಷೆ, ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಹೆಲ್ಪ್ ಆಗ್ತೈತಿ. ಮುಂದಿನ ವರ್ಷ SLC ಬರೋದ್ರಿಂದ 9ನೇ ತರಗತಿ ಅಂದ್ರೆ ಕಂಪ್ಲೀಟ್ ಭಾಗ 1 ಟೆಕ್ಸ್ಟ್ ಬುಕ್, ಭಾಗ 2 ಟೆಕ್ಸ್ಟ್ ಬುಕ್, ಎರಡೂ ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟಾಗಿ ಅಭ್ಯಾಸ ಮಾಡಬೇಕು. ಯಾವ ಘಟಕವನ್ನು ಬಿಡದೆ ಪ್ರತಿಯೊಂದು ಕಲಿಕಾಂಶವನ್ನು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ತಿಳ್ಕೊಂಡ್ರೆ ನಿಮಗೆ SSLCಯಲ್ಲಿ ಕೂಡ ಹೆಲ್ಪ್ ಆಗ್ತೈತಿ. ಅದಕ್ಕೆ ಯಾವುದೇ ಒಂದು ಹೊಸ ಕಲಿಕೆ ಒಂದು ಪ್ರೀವಿಯಸ್ ನಾಲೆಜ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನೀವು 9th ಅನ್ನು ಚೆನ್ನಾಗಿ ಕಲಿಯೋದ್ರಿಂದ ನೀವು 10th ಕೂಡ ಹೆಲ್ಪ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಈಗೇನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ, ಪ್ರತಿ ಪ್ರಶ್ನೆಯನ್ನು ಕೂಡ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಸುಲಭವಾಗಿ ತಿಳಿಸಿ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಕಂಟೆಂಟನ್ನು ರಿವಿಷನ್ ಮಾಡಿ ಒಟ್ಟಾರೆಯಾಗಿ ನೀವು ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ಹೆಲ್ಪ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ವಿ. ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರನ್ನು ಬಿಡಿಸ್ತಾ ಹೋಗೋಣ. ಫಸ್ಟ್ ಪ್ರಾಬ್ಲಮ್, 4:3/2 ದ ಬೆಲೆ ಯು. ಆಪ್ಷನ್ A 8, ಆಪ್ಷನ್ B 16, ಆಪ್ಷನ್ C 32, ಆಪ್ಷನ್ D 64. ಇದನ್ನು ಸುಲಭೀಕರಿಸ್ತಾ ಹೋಗೋಣ. ನಾವು 4:3/2 ಐತಲ್ಲ, 4ಅನ್ನು ನಾವು ಘಾತಾಂಕ ರೂಪದಲ್ಲಿ ಬರೆದ್ರೆ ಯಾವ ಥರ ಆಗುತ್ತಂದ್ರೆ 2² ಅಂತ ಬರಿಬೋದು. ನಾವು 4ಅನ್ನು raised-3/2. ಘಾತಾಂಕದ 3ನೇ ನಿಯಮದ ಪ್ರಕಾರ A⁻m (n) ಇದ್ದರೆ A⁻mn ಅಂತ ಬರಿಬೋದು. ನಾವು ಯಾವ ಥರ ಆಗುತ್ತೆ ನೋಡಿ, 2² × 3/2 A⁻m (n) ಈಸ್ ಈಕ್ವಲ್ ಟು A⁻mn. ಇದು ಘಾತಾಂಕದ 3ನೇ ನಿಯಮ. ಇದರ ಪ್ರಕಾರ ನಾವು ಇದನ್ನು ಬರೆದಿದ್ದೀವಿ. ಇದೇನಾಯಿತು, 2 ಗೆಟ್ ಕ್ಯಾನ್ಸಲ್, ಉಳಿದದ್ದೇನು 2³ ಅಂದ್ರೆ 2ಅನ್ನು 3 ಸರಿ ಇಟ್ಟು ಗುಣಿಸ್ಬೇಕಂತ ಅರ್ಥ. 2 × 2 × 2 ಅಂದ್ರೆ 2 4 4 8, 2³ ಅಂದ್ರೆ 8. ಇದು ಮೊದಲನೇ ಅಧ್ಯಾಯ ಸಂಖ್ಯಾ ಪದ್ಧತಿಯಲ್ಲಿ ಬರುವಂಥ ಸಮಸ್ಯೆ. ಹಾಗಾಗಿ ಆಪ್ಷನ್ A 8 ಈಸ್ ದಿ ರೈಟ್ ಆನ್ಸರ್. ಸೆಕೆಂಡ್ ಪ್ರಾಬ್ಲಮ್ ನೋಡಿ, ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಎಷ್ಟಂತ ಕೇಳಿದ್ದಾರೆ. ಆಪ್ಷನ್ A 60 ಡಿಗ್ರಿ, ಆಪ್ಷನ್ B 90 ಡಿಗ್ರಿ, ಆಪ್ಷನ್ C 120, ಆಪ್ಷನ್ D 180 ಡಿಗ್ರಿ. ಚಿತ್ರವನ್ನು ಸರಿಯಾಗಿ ಗಮನಿಸಿದರೆ ನಮಗೆ ಗೊತ್ತಾಗ್ತೈತಿ. 2 ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದೆ, ಉಂಟಾಗುವ ಅನುರೂಪ ಕೋನಗಳು ಪರ್ಯಾಯ ಕೋನಗಳು ಸಮ ಆಗ್ತವೆ. ಅದರ ಆಧಾರ ಮೇಲೆ ನಾವು ನೋಡಿ ಈ ಕೋನ ಎಷ್ಟಾಗ್ತೈತೆ. ಇವಾಗ 2 ಸರಳ ರೇಖೆಗಳ ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಇರ್ತಾವೆ. ಇದು ಕೂಡ 60 ಡಿಗ್ರಿ ಆಕತಿ. ಅಥವಾ ಇನ್ನೊಂದು ಉಕ್ತಿಯ ಪ್ರಕಾರ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳು ಮೊತ್ತ 180 ಡಿಗ್ರಿ ಇರ್ತೈತಿ. ಇವು ಎರಡೂ ಸೇರಿ 180 ಡಿಗ್ರಿ ಆಗಬೇಕಾದ್ರೆ ಇದು 60 ಇದ್ರೆ ಇದು ಎಷ್ಟಾಗ್ತೈತಿ, 120 ಡಿಗ್ರಿ ಆಗ್ತೈತಿ. ಇದು 120 ಡಿಗ್ರಿ. 2 ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮ ಇರ್ತಾವೆ. ಹಾಗಾಗಿ ಇದಕ್ಕಿದು ಪರ್ಯಾಯ ಕೋನ, ಇದು ಪರ್ಯಾಯ ಕೋನ, ಜೆಡ್ ಆಕಾರದಾಗ ಈ ಥರ ಇದು ಪರ್ಯಾಯ ಕೋನ. ಹಾಗಾಗಿ ಇದು 120 ಡಿಗ್ರಿ ಆಯ್ತಿದೆ. ಇದು ಶೃಂಗಾಭಿಮುಖ ಕೋನಗಳು. ಹಾಗಾಗಿ ಇದು ಶೃಂಗಾಭಿಮುಖ ಕೋನಗಳು ಆಗಿರೋದ್ರಿಂದ 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಇರ್ತಾವೆ. ಹಾಗಾಗಿ X ಈಸ್ ಈಕ್ವಲ್ ಟು ಎಷ್ಟಾಯ್ತು ಅಂದ್ರೆ 120 ಡಿಗ್ರಿ ಆಗ್ತದೆ. ಭಾಳ ಸಿಂಪಲ್. ಇವು ಎಲ್ಲ ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮ ಇರ್ತವೆ, ಅನುರೂಪ ಕೋನಗಳು ಸಮ ಇರ್ತವೆ. ಅಥವಾ 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮ ಇರ್ತವೆ. ನೆಕ್ಸ್ಟ್, ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾರ್ಶ್ವ ಕೋನಗಳು ಮತ್ತು 180 ಡಿಗ್ರಿ ಇರ್ತೈತಿ. ಈ ಎಲ್ಲ ಪ್ರಮೇಯದ ಹೇಳಿಕೆಗಳು, ಉಕ್ತಿಗಳನ್ನು ನೆನಪಿಟ್ಟುಕೊಂಡ್ರೆ ಅದರ ಆಧಾರದ ಮೇಲೆ ನಾವು ಸುಲಭವಾಗಿ ಲೆಕ್ಕವನ್ನು ಮಾಡ್ಬೋದು. ಹಾಗಾಗಿ X ಬೆಲೆ ಎಷ್ಟಂದ್ರೆ 120 ಡಿಗ್ರಿ. ಆಪ್ಷನ್ C 120 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್. ಥರ್ಡ್ ಪ್ರಾಬ್ಲಮ್,
ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² - 2 ರಲ್ಲಿ ಪಿ ಆಫ್ 1ರ ಬೆಲೆ ಎಷ್ಟಂತ ಕೇಳಿದ್ದಾರೆ. ಆಪ್ಷನ್ ಎ 2, ಆಪ್ಷನ್ ಬಿ 1, ಆಪ್ಷನ್ ಸಿ 5, ಆಪ್ಷನ್ ಡಿ 0. ಇಲ್ಲಿ ಈ ಕೊಟ್ಟಿರೋ ಬಹುಪದೋಕ್ತಿಯಲ್ಲಿ ಪಿ ಆಫ್ 1 ಬೆಲೆ ಕಂಡುಹಿಡಿಬೇಕಾದ್ರೆ ನಾವು ಎಕ್ಸ್ ಇದ್ದಲ್ಲೇ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸುಲಭೀಕರಿಸೋಣ. ಎಕ್ಸ್ ಇದ್ದಲ್ಲೇ 1ಅನ್ನು ತುಂಬೋಣ. 3 ಎಕ್ಸ್ ಇದ್ದಲ್ಲಿ 1 1² - 2 ಈ ಬ್ರಾಕೆಟ್ ಒಳಗಿಂದ ಸಪ್ರೇಟ್ ಸುಲಭೀಕರಿಸಿದ್ರೆ 3 × 1² ಅಂದರೆ 1 1ಅನ್ನು 2 ಸಾರಿ ಇಟ್ಕೊಡಿಸಿದ್ರೆ 1 ಬರ್ತೈತಿ -2. ಬಾಡ್ಮಾಸ್ ನಿಯಮ ಪ್ರಕಾರ ಫಸ್ಟ್ ಗುಣಾಕಾರ ಮಾಡ್ಬೇಕು. 3 × 1 -2 3 2 ಕಳೆದ್ರೆ 1. ಹಾಗಾಗಿ ಪಿ ಆಫ್ 1ದ ಬೆಲೆ 1 ಬರ್ತೈತಿ. ಆಪ್ಷನ್ ಬಿ 1 ಈಸ್ ದಿ ರೈಟ್ ಆನ್ಸರ್. 4th ಪ್ರಾಬ್ಲಮ್. ಈ ಕೆಳಗಿನಗಳಲ್ಲಿ ಸಮೀಕರಣ x + 2y = 6 ರ ಒಂದು ಪರಿಹಾರವು. ಇಲ್ಲಿ ಕೊಟ್ಟಿದ್ದಾರೆ 4 ಆಯ್ಕೆ. ಸಮೀಕರಣದ ಪರಿಹಾರ ಅಥವಾ ಸಮೀಕರಣ ಬಿಡಿಸೋದಂದ್ರೆ ಸಮೀಕರಣದಲ್ಲಿರುವಂಥ ಚರಾಕ್ಷರಗಳ ಬೆಲೆ ಕಂಡುಹಿಡಿಯೋದಂತ ಅರ್ಥ. ಅಂದರೆ ಎಕ್ಸ್ ಬೆಲೆ y ಬೆಲೆಯನ್ನು ಕಂಡುಹಿಡಿದ್ಬಿಟ್ರೆ ಸಮೀಕರಣ ಬಿಡಿಸೋದಂತ ಅರ್ಥ. ಈಗ ಇದರ ಪರಿಹಾರ ಅಂದರೆ ಏನರ್ಥ ಅಂದ್ರೆ ಎಕ್ಸ್ ಮತ್ತು y ಬೆಲೆಯನ್ನು ತುಂಬಿದಾಗ ಎಡಭಾಗ ಮತ್ತು ಬಲಭಾಗ ಸಮ ಬಂದ್ರೆ ಅವು ಅದರ ಪರಿಹಾರ ಅಂತ ಅರ್ಥ. ಇಲ್ಲಿ ಒಂದೊಂದು ನಾವು ಹಾಕಿ ಚೆಕ್ ಮಾಡಿದ್ರೆ ಎಕ್ಸ್ ಬೆಲೆ 1 y ಬೆಲೆ 3 ಅಂತ ತೊಗೊಂಡ್ರೆ ಎಕ್ಸ್ ಬೆಲೆ 1 y ಬೆಲೆ 3 ಅಂದ್ರೆ 3 6 6 1 7 ಸಮ ಆಗೋದಿಲ್ಲ, ಇದು ಬರೋದಿಲ್ಲ. ನೆಕ್ಸ್ಟ್ ಇದನ್ನು ತೊಗೊಂಡ್ರೆ ಎಕ್ಸ್ ಬೆಲೆ 3 y ಬೆಲೆ 1 ತೊಗೊಂಡ್ರೆ ಎಕ್ಸ್ ಬೆಲೆ 3 y ಬೆಲೆ 1 2 2 3 2 5 ಇದು ಕೂಡ ಸಮ ಆಗೋದಿಲ್ಲ. ಇದು ತೊಗೊಂಡ್ರೆ ಎಕ್ಸ್ ಬೆಲೆ 4 y ಬೆಲೆ 2 ಎಕ್ಸ್ ಬೆಲೆ 4 y ಬೆಲೆ 2 ಅಂದ್ರೆ 2 4 4 8 ಇದು ಕೂಡ ಬರೋದಿಲ್ಲ. ಇದು ಬರುತ್ತೆ ನೋಡಿರಿ, ಎಕ್ಸ್ ಬೆಲೆ 2 y ಬೆಲೆ 2 ಎಕ್ಸ್ ಇದ್ದಲ್ಲೇ 2 ತುಂಬೋಣ. 2y ಅಂದ್ರೆ 2 × y ಅಂತ ಅರ್ಥ. y ಇದ್ದಲ್ಲಿ 2 ಈಸ್ ಈಕ್ವಲ್ ಟು 6. 2 + 2 4 2 4 6 ಈಸ್ ಈಕ್ವಲ್ ಟು 6. ಹಾಗಾಗಿ ಈ ಸಮೀಕರಣದ ಒಂದು ಪರಿಹಾರ ಯಾವುದಂದ್ರೆ 2 2. ಯಾವುದು ಪರಿಹಾರ ಆಗಿರ್ತೈತಿ ಆ ಸಮೀಕರಣದಲ್ಲಿ ಆ ಚರಾಕ್ಷರದ ಬೆಲೆ ತುಂಬಿದಾಗ LHS = RHS ಆಗ್ಬೇಕು, ಅಂದ್ರೆ ಅದು ಪರಿಹಾರ ಸರಿ ಅಂತ ಅರ್ಥ. ಹಾಗಾಗಿ ಆಪ್ಷನ್ ಡಿ 2, 2 ಈಸ್ ದಿ ರೈಟ್ ಆನ್ಸರ್. 5th ಪ್ರಾಬ್ಲಮ್. ಎಂ ಬಿಂದುವು x ಅಕ್ಷದ ಮೇಲಿದ್ದರೆ ಅದರ ನಿರ್ದೇಶಾಂಕಗಳು ಯಾವುದಂತ ಕೇಳಿದ್ದಾರೆ. 0x 0 - x x0 x - x. ಈ ಥರ ಒಂದು ಗ್ರಾಫ್ ಹಾಳೆಯಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಂ ಬಿಂದು ಐತೆ ಅಂತ ಹೇಳಿ, ಉದಾಹರಣೆಗೆ ಇಲ್ಲಿ ಐತೆ ಅಂತ ತಿಳ್ಕೊಳ್ಳೋಣ. ಎಂ ಬಿಂದು ಇಲ್ಲಿ ಐತೆ ಅಂತ ತಿಳ್ಕೊಳ್ಳೋಣ. ಎಕ್ಸ್ ಬೆಲೆ ಎಷ್ಟೈತಿ? ಇಲ್ಲಿ 2 ಐತಿ. y ಬೆಲೆ 0. ಬಿಂದು ಎಕ್ಸ್ ಎಕ್ಸಿದ ಮೇಲೆ ಇದ್ರೆ y ಬೆಲೆ 0 ಇರ್ತೈತಿ. ಸಪೋಸ್ y ಎಕ್ಸಿದ ಮೇಲೆ ಐತೆ ಅಂತ ತಿಳ್ಕೊಡಿ. ಒಂದು ಬಿಂದು y ಎಕ್ಸಿದ ಮೇಲೆ ಐತೆ ಅಂದ್ರೆ ಇಲ್ಲಿ ಎಕ್ಸ್ ಬೆಲೆ 0 ಇರ್ತೈತಿ, y ಬೆಲೆ ಇರ್ತೈತಿ. ಅದಕ್ಕೆ ಎಕ್ಸ್ ಎಕ್ಸಿದ ಮೇಲೆ ಬಿಂದು ಇದ್ರೆ y ಬೆಲೆ 0 ಇರ್ತೈತಿ, y ಎಕ್ಸಿದ ಮೇಲೆ ಇದ್ರೆ ಎಕ್ಸ್ ಬೆಲೆ 0 ಇರ್ತೈತಿ. ಈಗ ಅವ್ರು ಎಮ್ ಅನ್ನುವಂಥ ಬಿಂದು ಎಕ್ಸ್ ಎಕ್ಸಿದ ಮೇಲೆ ಐತೆ ಅಂತ ಹೇಳ್ಯಾರ. ಎಕ್ಸ್ ಎಕ್ಸಿದ ಮೇಲೆ ಐತೆ ಅಂದ್ರೆ ಎಕ್ಸ್ ಬೆಲೆ ಇರ್ತೈತಿ, y ಬೆಲೆ 0 ಆಗಿರ್ತೈತಿ. ಹಾಗಾಗಿ ಯಾವುದಾಗತ್ತೆ ಇಲ್ಲಿ? ಎಕ್ಸ್ ಬೆಲೆ ಇರ್ತೈತಿ, ಎಕ್ಸ್ ಇರುತ್ತೆ, y ಬೆಲೆ 0 ಆಗಿರ್ತೈತಿ. ಇಲ್ಲಿದೆ ನೋಡ್ರಿ ಆಪ್ಷನ್ ಸಿ, ಎಕ್ಸ್ ಬೆಲೆ ಇರ್ತೈತಿ, y ಬೆಲೆ 0 ಇರ್ತೈತಿ. ಸಪೋಸ್ ಅದನ್ನು ರಿವರ್ಸ್ ಕೇಳಿದ್ರೆ ಒಂದು ಬಿಂದು y ಎಕ್ಸಿದ ಮೇಲಿದ್ರೆ ಎಕ್ಸ್ ಬೆಲೆ ಎಷ್ಟಂದ್ರೆ ಎಕ್ಸ್ ನಿರ್ದೇಶಾಂಕ 0 ಆಗಿರ್ತೈತಿ, ಎಕ್ಸ್ ಎಕ್ಸಿದ ಮೇಲಿದ್ರೆ y ನಿರ್ದೇಶಾಂಕ 0 ಆಗಿರ್ತೈತಿ. ಹಾಗಾಗಿ ಆಪ್ಷನ್ ಸಿ x0 ಸರಿಯಾಗುತ್ತೆ. ಕ್ವಶನ್ ನಂಬರ್ 6. ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ 0.86 ಆದರೆ ಆ ಆಟವನ್ನು ಗೆಲ್ಲೋದಿರೋ ಸಂಭವನೀಯತೆ ಎಷ್ಟು? ಇಲ್ಲಿ 4 ಆಯ್ಕೆ ಹೇಳಿದವು, ಯಾವ ಸರಿ? ಸಂಭವನೀಯತೆ ಘಟಕದಲ್ಲಿ ಬರುವಂಥ ಸಮಸ್ಯೆ. ಗೆಲ್ಲದಿರೋ ಸಂಭವನೀಯತೆ P ಆಫ್ E ಬಾರ್ ಅಂತ ತಗೊಳ್ಳೋಣ. ಒಂದು ಸೂತ್ರ ಇದೆ, ಏನಂದ್ರೆ P ಆಫ್ E ಪ್ಲಸ್ P ಆಫ್ E ಬಾರ್ ಈಸ್ ಈಕ್ವಲ್ ಟು 1. ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಮತ್ತು ಗೆಲ್ಲದಿರೋ ಸಂಭವನೀಯತೆ ಎರಡೂ ಸೇರಿ ಒಂದಾಗಿರ್ತೈತೆ. ಈ ಬಾರಿ ವಿಶ್ವಕಪ್ನಲ್ಲಿ ಭಾರತ ಕ್ರಿಕೆಟ್ ಕಪ್ ಗೆಲ್ಲುವ ಸಂಭವನೀಯತೆ 90% ಆದ್ರೆ, ಗೆಲ್ಲುವ ಸಂಭವನೀಯತೆ 90% ಆದ್ರೆ, ಗೆಲ್ಲದಿರೋ ಸಂಭವನೀಯತೆ ಎಷ್ಟು? 10%. ಎರಡು ಸೇರಿ ಕಂಪ್ಲೀಟ್ ಆಗೋದಂತ. ಈಗ ನಾವು ಗೆಲ್ಲುವ ಸಂಭವನೀಯತೆ P ಆಫ್ E, ಗೆಲ್ಲದಿರೋ ಸಂಭವನೀಯತೆ P ಆಫ್ E ಬಾರ್ ತಗೊಂಡ್ರೆ ಎರಡು ಸೇರಿ ಎಷ್ಟು ಆಗಬೇಕು? 1 ಆಗಬೇಕು. ಇಲ್ಲಿ ಗೆಲ್ಲುವ ಸಂಭವನೀಯತೆ 0.86 ಅಂತ ಕೊಟ್ಟಿದ್ದಾರೆ, ಗೆಲ್ಲದಿರೋ ಸಂಭವನೀಯತೆ ಕ್ವಶನ್ ಮಾರ್ಕ್. ನಾವು ಇದನ್ನು ಕಂಡುಹಿಡಬೇಕಾಗಿದೆ. P ಆಫ್ E ಬಾರ್ ಈಸ್ ಈಕ್ವಲ್ ಟು 1 - P ಆಫ್ E. 1 - P ಆಫ್ E ಅಂದ್ರೆ 0.86. ಏನು ಮಾಡ್ಬೇಕಂದ್ರೆ 1ರೊಳಗೆ ಇದನ್ನು ಕೊಟ್ಟಿರೋ ಸಂಖ್ಯೆಯನ್ನು ಮೈನಸ್ ಮಾಡ್ಬೇಕು. ಬರೀ 1 ಅಂತಲ್ಲ, 1.00 ಅಂತ ಬರ್ಕೋಬೇಕು. ಯಾಕಂದ್ರೆ ದಶಮಾಂಶ ಸ್ಥಾನದಲ್ಲಿ 2 ಡಿಜಿಟ್ ಐತಿ ಇಲ್ಲಿ. ಹಾಗಾಗಿ ಬಿಂದು ಕೆಳಗೆ ಬಿಂದು
ಈ ಕಡೆ 0, ಈ ಕಡೆ 8 6 ಮೈನಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, 10 6 ಕಳೆದ್ರೆ 4, ಕೈಲ ಬಂತು 1, 8 10 9 ಕಳೆದ್ರೆ 1 0 0.14. ಹಾಗಾಗಿ ಎ 0.14 ಸರಿಯಾಗುತ್ತೆ. ದೇಶದಲ್ಲಿ ಮಳೆ ಬೀಳೋ ಸಂಭವನೀಯತೆ 0.70 ಆದರೆ ಮಳೆ ಬೀಳದಿರೋ ಸಂಭವನೀಯತೆ ಎಷ್ಟು ಅಂದ್ರೆ ಅದಕ್ಕೆ ಎಷ್ಟು ಕಡಿಮೆ ಆದಾಯ್ತು 1 ಆಗೋದಕ್ಕೆ 0.30 ಆ ಥರ. ಇದು SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಭಾಳ ಸಾರಿ ಕೇಳಿರೋ ಪ್ರಶ್ನೆ ಆಗಿರೋದ್ರಿಂದ 1 ಅಂಕಕ್ಕೆ ಬಹುತೇಕ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಮೂಲ್ಯಾಂಕ ಪರೀಕ್ಷೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕೆ ಈ ಸೂತ್ರ ನೆನ್ಪಿಡ್ರಿ. ಏನಾರ ಕೇಳಿ ಮಳೆ ಬೀಳೋ ಸಂಭವನೀಯತೆ, ಮಳೆ ಬೀಳೋದರ ಸಂಭವನೀಯತೆ. ಮಳೆ ಬೀಳೋ ಸಂಭವನೀಯತೆ P ಆಫ್ ಈ ಬಾರ್ ಅಂತ ತೊಗೋಬೋದು, ಅಥವಾ ಮಳೆ ಬೀಳದಿರೋದನ್ನು ಇದನ್ನು ತೊಗೋಬೋದು. ಯಾವ್ದು ತೊಗೊಂಡ್ರೆ ನಡಿತೈತಿ. ಮಳೆ ಬೀಳೋ ಸಂಭವನೀಯತೆ, ಮಳೆ ಬೀಳದಿರೋ ಸಂಭವನೀಯತೆ ಯಾವುದರ ಒಂದು ಕೊಟ್ಟು ಇನ್ನೊಂದು ಕೇಳಿರ್ತಾರೆ. ಒಂದು ಪ್ರದೇಶದಲ್ಲಿ ಮಳೆ ಬೀಳೋ ಸಂಭವನೀಯತೆ 0.80 ಆದರೆ ಮಳೆ ಬೀಳದಿರೋ ಸಂಭವನೀಯತೆ ಎಷ್ಟು? ಎರಡು ಸೇರಿ ಒಂದಾಗಬೇಕಾದ್ರೆ 0.20. ಹಾಗಾಗಿ ಆಪ್ಷನ್ ಎ 0.14 ಸರಿಯಾಗುತ್ತೆ. 7ನೇ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ ತ್ರಿಭುಜ ABC ಯ ವಿಸ್ತೀರ್ಣ ಎಷ್ಟಂತ ಕೇಳಿದಾರ. 32.5 cm², 15 cm², 78 cm², 30 cm². ಈಗ 3 ಭಾಗಗಳ ಅಳತೆ ಕೊಟ್ಟಾಗ ನಾವು ಹೆರಾನ್ ಸೂತ್ರದ ಪ್ರಕಾರ ವಿಸ್ತೀರ್ಣ ಕಂಡುಹಿಡಿಬೋದು. ಬಟ್ ಇದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ನಮಗೆ ಪಾದ ಮತ್ತು ಎತ್ತರ ಸುಲಭವಾಗಿ ಸಿಗುತ್ತವೆ. ಹಾಗಾಗಿ ಹೆರಾನ್ ಸೂತ್ರ ಹಚ್ಚಿ ವಿಸ್ತೀರ್ಣ ಕಂಡುಹಿಡಿಯೋದ್ರಿಂದ ಲೆಂದಿ ಪ್ರೊಸೆಸ್ ಆಗುತ್ತೆ. ಅದು ಆ ಪ್ರಕಾರ ಕೂಡ ಮಾಡ್ಬೋದು. ಈಗ ನಾವೇನು ಮಾಡೋಣ ಅಂದ್ರೆ ತ್ರಿಭುಜ ABC ವಿಸ್ತೀರ್ಣ 1/2 ಇಂಟು ಪಾದ ಇಂಟು ಎತ್ತರ B ಇಂಟು H 1/2. ಇಲ್ಲಿ ಪಾದ ನಾವು AB ತೊಗೊಳ್ಳೋಣ ಅಂದ್ರೆ 5 ಸೆಂಟಿಮೀಟ್ರ್, ಎತ್ತರ 12 ಸೆಂಟಿಮೀಟ್ರ್. 2 1 2 6 12 6 30 ಸೆಂಟಿಮೀಟ್ರ್². ಹಾಗಾಗಿ ಆಪ್ಷನ್ ಡಿ 30 ಸೆಂಟಿಮೀಟ್ರ್² ಸರಿಯಾಗುತ್ತೆ. 8ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದಂತ ಹೇಳಬೇಕು. ಇಲ್ಲಿ ಈ ಸರಳ ರೇಖೆಯಲ್ಲಿ ಒಂದು 5 ಬಿಂದುಗಳನ್ನು ಗುರುತಿಸಿದಾರ ಸಮಾನ ದೂರದಲ್ಲಿ. ಫಸ್ಟ್ ಒಂದು ನೋಡ್ರಿ, AP ಈಸ್ ಗ್ರೇಟರ್ ದೆನ್ PQ + QR + RB. PQ QR RB ಎಲ್ಲ ಸೇರಿಸಿದ್ರೆ ನೋಡಿ ಇದಿಷ್ಟು ಉದ್ದ ಆಯಿತು, ಇದಿಷ್ಟ. AP ಇದಕ್ಕಿಂತ ದೊಡ್ಡದಾಗ ಸಾಧ್ಯ ಇಲ್ಲ, ಹಾಗಾಗಿ ಇದು ತಪ್ಪು. ಸೆಕೆಂಡ್ ಒಂದು ನೋಡ್ರಿ, AP + PQ + QR. AP PQ QR ಲೆಸ್ ದೆನ್ AB. AB ಅಂದ್ರೆ ಇಲ್ಲಿಂದ ಇಲ್ಲಿ ತನ. ಉದಾಹರಣೆಗೆ AB ಟೋಟಲ್ AB 8 ಸೆಂಟಿಮೀಟರ್ ಐತೆ ಅಂತ ತಿಳ್ಕೊಳ್ಳೋಣ. ಇದು ಪ್ರತಿ ಬಿಂದುವಿನ ನಡುವೆ 2 ಸೆಂಟಿಮೀಟರ್ ದೂರ ಐತೆ ಅಂತ ತಿಳ್ಕೊಳ್ಳಿ. ಅಂದ್ರೆ 2 ಸೆಂಟಿಮೀಟ್ರ್, PQ ಅಂದ್ರೆ 2 ಸೆಂಟಿಮೀಟ್ರ್, QR ಅಂದ್ರೆ 2 ಸೆಂಟಿಮೀಟ್ರ್. ಟೋಟಲ್ ಎಷ್ಟು ಆಯ್ತದೆ 6 ಸೆಂಟಿಮೀಟ್ರ್ ಆಯ್ತು. AB ಎಷ್ಟೈತಿ 8, ಟೋಟಲ್ 8 ಅಂತ ತೊಗೊಂಡಿದ್ವಿ. 6 ಸೆಂಟಿಮೀಟ್ರ್ ಲೆಸ್ ದೆನ್ AB ಅಂದರೆ 8 ಸೆಂಟಿಮೀಟ್ರ್ಗಿಂತ ಕಡಿಮೆ ಐತಿ. ಇದು ಕರೆಕ್ಟ್ ಆಗುತ್ತೆ. ಇದು ತಪ್ಪಾಗತ್ತೆ ನೋಡಿ, AR ಈಸ್ ಗ್ರೇಟರ್ ದೆನ್ AB. AR ABಗಿಂತ ದೊಡ್ಡದಂತ ಹೇಳ್ತಾರೆ, ಇದು ತಪ್ಪು. PQ ಮತ್ತು QR ಕೂಡಿಸಿ ಎಷ್ಟದು ಅದಕ್ಕಿಂತ ದೊಡ್ಡದಂತ ಹೇಳ್ತಾರೆ, ಇದು ಕೂಡ ತಪ್ಪು. ಸರಿ ಹೇಳಿಕೆ ಯಾವುದಂದ್ರೆ AP PQ QR 3 ಸೇರಿ ABಗಿಂತ ಚಿಕ್ಕದೈತೆ ಅಂತ ಅರ್ಥ. ಆಪ್ಷನ್ B ಇಸ್ ದಿ ರೈಟ್ ಆನ್ಸರ್. ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ನಾವು 8 ಬಹು ಆಯ್ಕೆ ಪ್ರಶ್ನೆ ಬಿಡಿಸಿದ್ವಿ. 8 ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ 1 ಅಂಕದ ಮತ್ತೆ 8 ಸಮಸ್ಯೆಗಳಿದೆ, ಅವನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ವಿ. ಧನ್ಯವಾದಗಳು.